92ರಲ್ಲಿ ಎರಡನೇ ಕರಸೇವೆಗೆ ಅನುಮತಿ ಸಿಕ್ಕಿತು. ₹1 ತೆಗೆದುಕೊಂಡು ಆ ಇಷ್ಟು ಜಾಗ ಬಹುಶಃ 2.7 ಆ ಜಾಗವನ್ನು ಸಂಪೂರ್ಣವಾಗಿ ರಾಮ್ ಜನ್ಮಭೂಮಿ ನ್ಯಾಸ್ ಏನಿದೆ ಅದಕ್ಕೆ ಕಲ್ಯಾಣ್ ಸಿಂಗ್ ಅವರ ಸರ್ಕಾರ ಬಿಟ್ಟು ಕೊಟ್ಟಿದ್ದು. ಆನಂತರ ನೀವು ಕರಸೇವೆ ಮಾಡಿ ಅಂತ ಅವರಿಗೆ ಸಂಪೂರ್ಣವಾದಂಥ ಅನುಮತಿಯನ್ನು ಕೊಟ್ಟರು. 1 ವರ್ಷದ ಕೆಳಗೆ ಇಡೀ ಫೈಜಾಬಾದಿಗೆ ಹೋದವರಲ್ಲಿ ಅನೇಕ ಜನ ಹಿಂದೆ ಬರಲಿಲ್ಲ, ಶವಗಳಾಗಿ ಬಂದರು. ಮರು ವರ್ಷ ಅದಕ್ಕಿಂತ ದುಪ್ಪಟ್ಟು ಜನ ಹಿಂದೂ ಸಮಾಜದ ಜನ ಅವತ್ತು ಅಲ್ಲಿ ಇಳಿತಾರೆ. ನಾವು ಕರಸೇವೆಗೆ ಹೋಗ್ತೀವಿ, ರಾಮನಿಗೋಸ್ಕರ ಹುತಾತ್ಮರಾಗ್ತೀವಿ ಅನ್ನುವಂಥ ಒಂದು ಅಚಲವಾದಂಥ ಶ್ರದ್ಧೆಯ ಜೊತೆಗೆ ಬಲಿದಾನಕ್ಕೆ ಮುಂದಾಗ್ತಾರೆ. ಮತ್ತೊಂದು ಕರಸೇವೆಗೆ ವೇದಿಕೆ ಸಿದ್ಧ ಆಯಿತು. ಆದರೆ ಈ ಬಾರಿ ಆ ಸಂಪೂರ್ಣವಾದಂಥ ಕಟ್ಟಡ ಏನಿದೆ ಅದನ್ನು ಧ್ವಂಸಗೊಳಿಸುವಂಥ ಕೆಲಸವನ್ನು ಮಾಡಿದರು. ಅದೊಂದು ಬಹಳ ಅದ್ಭುತವಾದಂಥ ಸಂದೇಶ ಇದೆ. ಒಂದು 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 ವಿಡಿಯೋ ತುಣುಕು ಇವತ್ತಿಗೂ ಕೂಡ ಯೂಟ್ಯೂಬಲ್ಲಿ ಲಭ್ಯ ಇದೆ. ಕಲ್ಯಾಣ್ ಸಿಂಗ್ ಅವರು ಅದನ್ನು ಒಂದು ಭಾಷಣದಲ್ಲಿ ಉಲ್ಲೇಖ ಮಾಡ್ತಾರೆ. ಆವತ್ತಿನ ಗೃಹ ಸಚಿವರಾಗಿದ್ದಂಥ SB ಚೌಹಾಣ್ ಅವರು ಕಲ್ಯಾಣ್ ಸಿಂಗ್ ಅವರಿಗೆ ಕರೆಯನ್ನು ಮಾಡಿ ಕೇಳ್ತಾರೆ. ಅವ್ರು ಕೇಳ್ತಾರೆ, ಕರ ಸೇವಕರು ಆ ವಿವಾದಿತವಾದಂಥ ಡಾಂಚಾ ಏನು ಆ ಕಟ್ಟಡದ ಹತ್ತಿರ ಬಂದಿದ್ದಾರೆ ಅನ್ನುವಂಥ ಸುದ್ದಿ ನಮಗೆ ಬಂದಿದೆ, ಮುಂದಿನ ಸುದ್ದಿ ಏನಿದೆ, ನಿಮ್ಮ ಇಂಟೆಲಿಜೆನ್ಸ್ ಏನು ಹೇಳ್ತಾ ಇದೆ ಅಂತ ಕೇಳಿದಾಗ ಕಲ್ಯಾಣ್ ಸಿಂಗ್ ಅವರು ಹೇಳ್ತಾರೆ, ಅವರಿಗೆ ಹತ್ತಿರ ಬಂದಿದ್ದಾರೆ. 10-12 ಗಂಟೆ ಹೊತ್ತಿಗೆ ಅವರು ಆ ಗುಂಬಸನ್ನು ಹತ್ತುತ್ತಾರೆ. 12:30 1 ಗಂಟೆ ಹೊತ್ತಿಗೆ 1ನೇ ಗುಂಬಸ್ ಬೀಳುತ್ತೆ, 2 ಗಂಟೆ ಹೊತ್ತಿಗೆ 2ನೇ ಗುಂಬಸ್ ಬೀಳುತ್ತೆ, 5 ಗಂಟೆ ಒಳಗಡೆ ಸಂಪೂರ್ಣವಾಗಿ ಅದು ನಾಶ ಆಗುತ್ತೆ ಅನ್ನೋ ಮಾತನ್ನು ಹೇಳಿದಾಗ ಅಲ್ಲಿ SB ಚೌಹಾಣ ಹೌಹಾರಿ ಹೋಗ್ತಾರೆ. ಯಾಕಂದರೆ 1 ವರ್ಷದಲ್ಲಿ 700 ದಂಗೆಗಳನ್ನು ಮಾಡಿದರು ಮುಸಲ್ಮಾನರು. ಯಾರು ಇವರು? ಬಾಕಿ ಖಾನ್ ಇವರ ಅಪ್ಪ ಅಲ್ಲ, ಬಾಬರ್ ಇವರ ಅಪ್ಪ ಅಲ್ಲ, ಇವರೆಲ್ಲರೂ ಕೂಡ ಭಾರತೀಯರು, ಭಾರತದ ರಾಮನ ಪರಂಪರೆಯಲ್ಲಿ ಹುಟ್ಟಿದವರು. ಆದರೆ ಯಾವುದೋ ಒಬ್ಬ ವಿದೇಶಿ ಬಂದು ಕಟ್ಟಿದಂಥ ಒಂದು ಕಟ್ಟಡ, ಇವರಿಗೆ ಅಲ್ಲಿ ಒಂದು ದಿನ ಕೂಡ ನಮಾಜ್ ಮಾಡುವಂಥ ಅನುಮತಿ ಇರಲಿಲ್ಲ. ಆದರೂ ಕೂಡ ಆ ಕಟ್ಟಡವನ್ನು ಉಳಿಸ್ಕೋಬೇಕು ಅಂತ ಹೇಳಿ ಬಾಬ್ರಿ ಆ್ಯಕ್ಷನ್ ಕಮಿಟಿಯನ್ನು ಮಾಡಿಕೊಳ್ತಾರೆ. ವಿದೇಶಗಳಿಂದ ಅದಕ್ಕೆ ಬೇಕಾಗಿ ನೆರವುಗಳನ್ನು ತಗೊಳ್ತಾರೆ. ಯಾರೊಬ್ಬ ಇರ್ಫಾನ್ ಹಬೀಬ್ ಅಂತ ಹೇಳಿ NCERT ಒಳಗಡೆ ಕುಳಿತುಕೊಂಡು ರಾಮ ಹುಟ್ಟಿದ್ದಕ್ಕೆ ಪುರಾವೆನೇ ಇಲ್ಲ ಅಂತ ಹೇಳ್ತಾನೆ. ಈ ರೀತಿಯಾದಂಥ ಅಪಮಾನಗೊಳಿಸುವಂಥ, ಹಿಂದೂಗಳನ್ನು ಹೀಯಾಳಿಸುವಂಥ ವಾತಾವರಣ ಇಡೀ ಎಲ್ಲ ಕಡೆಗಳಲ್ಲಿ ಇರಬೇಕಿದ್ರೆ ಹಿಂದೂ ಸಮಾಜ ಅದಕ್ಕೆ ಬೇಕಾಗಿ ಆ ಹೋರಾಟವನ್ನು ಕೈಗೆತ್ತಿಕೊಳ್ತು. ಆಗ ಇಡೀ ದೇಶದಲ್ಲಿ ಮುಸಲ್ಮಾನರು ದಂಗೆ ಹೇಳ್ತಾರೆ. ಅದು ರಾಧಾಬಾಯಿ ಚಾಲ್ ಇರ್ಬೋದು, ಅಥವಾ ಮುಂಬೈ ಒಳಗಡೆ ನಡೆದಂಥ ದಂಗೆ ಇರ್ಬೋದು, ಬಾಗಲ್ಪುರದಲ್ಲಿ ನಡೆದಂಥ ದಂಗೆ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಎಲ್ಲೆಲ್ಲಿ ರಥಯಾತ್ರೆ ಹೋಗುತ್ತೆ, ರಥಯಾತ್ರೆಯ ಮೇಲೆ ಮುಸಲ್ಮಾನರು ಕಲ್ಲು ತೂರಾಟ ಮಾಡೋದು, ಸೋಡಾ ಬಾಟಲಿಗಳನ್ನು ತೂರಾಟ ಮಾಡೋದು, ರಾಮನ ರಥಯಾತ್ರೆಗೆ ಅಡ್ಡಿ ಮಾಡುವಂಥ ಕೆಲಸವನ್ನು ಮಾಡಿದರು. ಈ ಎಲ್ಲ ಸಂದರ್ಭದಲ್ಲಿ ಹಿಂದೂಗಳು ಕೂಡ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟರು. ಅದರ ಪರಿಣಾಮವಾಗಿ ಹಿಂದೂಗಳಿಗೆ ನಾವು ಕೂಡ ಕಣದಲ್ಲಿ ನಿಂತು ಹೋರಾಟಬಲ್ಲೆವು ಅನ್ನೋದನ್ನು ತೋರಿಸಿಕೊಟ್ಟಂಥ ಹೋರಾಟ ರಾಮ ಜನ್ಮಭೂಮಿಯ ಹೋರಾಟ.